ನಮಸ್ಕಾರ ಎಲ್ಲರಿಗೂ ಶಿಂದೀಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲೂ ಕುರ್ಮಾ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅದು ಅಂತೇಳಿ. ಈ ಥರ ಟೇಸ್ಟ್ ನೀವು ಯಾವತ್ತೂ ತಿಂದಿರಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ಕಡಿಮೆ ಸಮಯದಲ್ಲೇ ಈ ಥರ ಒಂದು ಕುರ್ಮಾನ ನೀವು ಒಂದು 10 ನಿಮಿಷದಲ್ಲೇ ಮಾಡ್ಕೊಂಡು ತಿನ್ಬೋದು. ಗೀ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋ ವಿಧಾನವನ್ನು ನೋಡೋಣ. ಮೊದಲನೇದಾಗಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಟಿದ್ವಿ. ಪಾತ್ರೆ ಬಿಸಿ ಆದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ, ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಚಕ್ಕೆ ಹಾಕಿದ್ದೀನಿ. ನಿಮಗೆ ಎಷ್ಟು ಮಸಾಲ ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಾನು 1-2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಎಣ್ಣೆ ಮತ್ತು ತುಪ್ಪದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಫ್ರೈ ಆಗ್ತಾಯಿದೆ. ಇದ್ರ ಜೊತೆ ನಾನು ಹಸಿ ಬಟಾಣಿನೂ ಸೇರಿಸ್ತಾ ಇದ್ದೀನಿ. ನೋಡಿ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದರೆ ಬೆಂದಮೇಲೆ ಅಂತೂ ಒಳ್ಳೆ ಸ್ವಲ್ಪ ವೆರೈಟಿ ಟೇಸ್ಟ್ ಬರುತ್ತೆ. ನಿಮ್ಮ ಕಡೆ ಹಸಿ ಬಟಾಣಿ ಇದ್ದರೆ ಹಾಗೆ ಹಾಕಿ. ನಾನು ನೈಟ್ ನೆನಿಟ್ಟಿರುವಂಥ ಬಟಾಣಿನೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಕಡಿಮೆ ಉರಿ ಇಟ್ಕೊಂಡೇ ಈ ಥರ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಂದು. ಈಗ ನೋಡಿ ಹಸಿ ವಾಸನೆ ಹೋಗಾಗಿದೆ. ನಾನು 1 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ನೋಡಿ ಕಡಿಮೆ ಉರಿಯಲ್ಲೇ ಇರಬೇಕು ಮತ್ತು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ. ಆ ಥರ ನಾವು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು, ಅಂದರೆ ಎಣ್ಣೆಯಲ್ಲೇ ಬೇಯಿಸ್ತಾ ಇರಬೇಕು. ಮೊದಲಿಗೆ ನಾನು ಒಂದು 4 ಟೊಮಟನ ನುಣ್ಣಗೆ ರುಬ್ಬಿ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀರೇನು ಹಾಕ್ತೆ, ಎಕ್ಸ್ಟ್ರಾ ನೀರು ಹಾಕ್ತೆ ನಾನು. ಈ ಥರನೇ ಕಡಿಮೆ ಉರಿ ಇಟ್ಕೊಂಡೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೋಬೇಕು, ಆ ಥರ ಫ್ರೈ ಮಾಡ್ಕೊಂಡು. ನೋಡಿ ಹಸಿ ವಾಸನೆ ಎಲ್ಲ ಹೋಗಾಗಿದೆ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರೇನು ಆ್ಯಡ್ ಮಾಡಬಾರ್ದ್ರಿ, ಚೆನ್ನಾಗಿರುತ್ತೆ. ಈ ಥರನೇ ಇದೇ ಒಂದು ಮೆಥಡಲ್ಲೇ, ಇದೇ ಒಂದು ಕನ್ಸಿಸ್ಟೆನ್ಸಲ್ಲೇ ನೀವು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೋಟೆಲ್ಗಳಲ್ಲಿ ತಿಂದಾಗಿಯೇ ಇರುತ್ತೆ, ಅಷ್ಟು ಸೂಪರಾಗಿ ಬರುತ್ತೆ. ನಿಮಗೆ ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಾದ್ಮೇಲೂ ನೀವು ಮಿಕ್ಸ್ ಮಾಡಬೇಕು. ಯಾಕಂದರೆ ಉಪ್ಪು ಯಾಕೆ ಹಾಕ್ತೀವಿ ಅಂದರೆ ಒಳ್ಳೆ ಕಲರ್ ಬರುತ್ತೆ. ನೀರು ಹಾಕ್ದೇ ನಾವು ಎಣ್ಣೆಯಲ್ಲೇ ಇದೇ ಥರ ಫ್ರೈ ಮಾಡ್ಕೊಳೋ ಟೈಮಲ್ಲಿ ಉಪ್ಪು ಹಾಕಬೇಕು, ಸೂಪರಾಗಿ ಬರುತ್ತೆ ಕಲರು. ನಿಮಗೆ ಕಲರ್ ಬೇಡ ಅಂದರೆ ನೀವು ಆಮೇಲೆ ಬೇಕಾದರೆ ಉಪ್ಪು ಹಾಕೋಬೋದು. ನಾನು ಟೇಸ್ಟು ಇನ್ನೂ ಸ್ವಲ್ಪ ವೆರೈಟಿ ಟೇಸ್ಟ್ ಕೊಡಲಿ ಅಂಥೇಳಿ ನಾನು 1-2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಾದ್ಮೇಲೆ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು. ಕಡಿಮೆ ಉರಿಯಲ್ಲೇ ಮಿಕ್ಸ್ ಮಾಡ್ಕೋಬೇಕ್ರಿ, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ ಮಸಾಲೆ ಎಲ್ಲ. ನಾವು ಯಾಕಂದರೆ ನೀರು ಹಾಕಿರಲ್ವಲ್ಲ, ಹಾಗಾಗಿ ನೀವು ಸ್ವಲ್ಪ ಮೊಸರು ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟ್. ನೀವು ಒಮ್ಮೆ ಆದರೂ ಇದೇ ಥರನೇ ಟ್ರೈ ಮಾಡಿ. ನಾನು ಮಿಕ್ಸಿ ಜಾರಲ್ಲಿರುವಂಥ ಇದು ಟೊಮೊಟೊ ಹುಳಿ ಇತ್ತಲ್ಲ, ಅದು ವೇಸ್ಟ್ ಆಗಬಾರ್ದು ಅಂತಲೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ನೀರು ಹಾಕಿದ್ದೀನಿ. ನಿಮಗೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಓಕೆ, ನಮಗೆ ಸ್ವಲ್ಪ ತೆಳುವಾಗಿ ಬೇಕು, ಹಾಗಾಗಿ ನಾನು ಸ್ವಲ್ಪ ನೀರು ಎಕ್ಸ್ಟ್ರಾನೇ ಹಾಕಿದ್ದೀನಿ. ನಿಮ್ಗೆ ಇಷ್ಟೇ ಸಾಕು ಅಂದರೆ ಓಕೆ, ಇಷ್ಟ ಹಾಕಿದರೆ ಸಾಕು. 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಬೆಂದಾಗಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಮೊದಲೇ ಬೇಯಿಸಿ ರೆಡಿ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೇ ಮೊದಲೇ ಬೇಯಿಸಿ ರೆಡಿ ಮಾಡಿಟ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ನೋಡಿ ಒಂದು 5 ನಿಮಿಷ ಮತ್ತೆ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅಂದರೆ ನಾನು ಒಂದು 3/4% ಬೇಯಿಸಿದ್ದೆ ಆಲೂಗಡ್ಡೆನ, ಇನ್ನೊಂದು 1/4% ಬೆಂದಿರಲಿಲ್ಲ. ಯಾಕಂದರೆ ಮುದ್ದೆ ಆಗ್ಬಿಡುತ್ತೆ, ಚೆನ್ನಾಗಾಗಿರಲ್ಲ. ಹಾಗಾಗಿ ನಾನು ಇದೇ ಥರನೇ ಬೇಯಿಸಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೀವು ಇದೇ ಥರನೇ ನೀವು ರೆಡಿ ಮಾಡ್ಕೊಂಡ್ರೆ ಸೂಪರಾಗಿ ಬರುತ್ತೆ. ಈಗ ನೋಡಿ ಆಲೂಗಡ್ಡೆ ಕುರ್ಮಾ ರೆಡಿ ಆಯಿತು. ನೆಕ್ಸ್ಟ್ ನೀವು ಜೀರಾ ರೈಸ್ ಜೊತೆ, ಗೀ ರೈಸ್ ಜೊತೆ, ನೆಕ್ಸ್ಟ್ ಮಾಮೂಲು ಪ್ಲೇನ್ ಮನೇಲಿ ರೈಸ್ ಮಾಡ್ಕೊಂಡ್ರು, ವೆಜಿಟೇಬಲ್ಸ್ ಇಲ್ಲ ಅಂತಂದರೆ, ನಿಮಗೆ ತರಕಾರಿ ಆಲೂಗಡ್ಡೆ ಮಾತ್ರ ಇದ್ದರೆ ಇದೇ ಥರ ನೀವು ಮನೇಲೇ ರೆಡಿ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.